ವೀಕ್ಷಕರೇ, ಸಿಂಹ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಮಾರ್ಚ್ ತಿಂಗಳ ಪೂರ್ತಿಯಾಗಿ ಸಿಂಹ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ, ಪ್ರಯೋಜನ ಏನಿದೆ, ಲಾಭವೇನಿದೆ, ನಷ್ಟವೇನಿದೆ, ಯಾವ ವಿಚಾರದಲ್ಲಿ ಇವರು ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ, ಮತ್ತೆ ಈ ಒಂದು ತಿಂಗಳಲ್ಲಿ ಒಂದು ಏನಾದ್ರೂ ಒಂದು ಶುಭಕಾರಕವಾಗಿರ್ತಕ್ಕಂಥ ಕಾರ್ಯ ನೆರವೇರುತ್ತಾ, ಜೀವನದಲ್ಲಿ ಅಂದುಕೊಂಡಂತ ಕಾರ್ಯಗಳು ಯಶಸ್ಸು ಸಿಗುತ್ತಾ ಅನ್ನುವಂತಹ ಅದ್ಭುತವಾದ ವಿಚಾರಗಳು. ಅದರ ಜೊತೆಯಲ್ಲಿ ಈ ತಿಂಗಳ ಪೂರ್ತಿಯಾಗಿ ಯಾವ ದಿನ ಶುಭವಿದೆ, ಯಾವ ದಿನ ಅಶುಭಕಾರಕವಾಗಿದೆ ಅನ್ನುವಂತಹ ವಿಚಾರವಾಗಿ ಬಹಳಷ್ಟು ವಿಸ್ತೃತವಾದಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ಆದ್ರೆ ವಿಡಿಯೋ ಕೊನೆ ತನಕ ನೋಡ್ಬೇಕು. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿರುವಂತಹ ವಿಷಯಗಳು ಪೂರ್ಣವಾಗಿ ತಿಳಿಯುತ್ತೆ, ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರಿ ಅಥವಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ನೋಡಿ, 1, 2, 19, 20, 21, 25, 26, 29, 30ನೇ ತಾರೀಕು ತುಂಬಾ ಶುಭಕಾರಕವಾಗಿರುವಂತಹ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು 4, 5, 12, 13, 14, 22, 23 ಮತ್ತು 31ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು. ಶುಭಕಾರಕವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಶುಭವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ,